ಎಲ್ಲರಿಗೂ ನಮಸ್ಕಾರ. ಐ ಆಮ್ ಯುವರ್ ತೇಜಸ್ ಕೃಷ್ಣ ಫ್ರಮ್ ಕಿಚನ್ ಕತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೆಂತ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಉದ್ದಿನ ವಡೆ ಟ್ರೈ ಮಾಡುವಂತ ಪ್ಲಾನ್ ಮಾಡಿದ್ದೇವೆ. ಹಾಗೆ ಉದ್ದಿನ ವಡೆಗೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇಟ್ಟಿದ್ದೇವೆ. ಅಂದ್ರೆ ಉದ್ದನ್ನು ನೀರಲ್ಲೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ. ಇನ್ನು ಉದ್ದಿನ ವಡೆ ಮಾಡ್ಲಿಕ್ಕೆ ಮಾತ್ರ ಬಾಕಿ ಇರುದು. ಸೊ ಉದ್ದಿನ ವಡೆ ಹೇಗೆ ಮಾಡು ಅಂತ ಹೇಳಿ ನೋಡಿಕೊಂಡು ಬರುವ. ಮೊದಲಿಗೆ ನಾವಿಲ್ಲಿ ಮಿಕ್ಸಿಯಲ್ಲಿ 3-4 ಗಂಟೆ ನೆನೆಸಿಟ್ಟುಕೊಂಡಿರುವಂಥ ಉದ್ದಿನ ಬೇಳೆ ಅಂದುಕೊಳ್ತಾ ಇದ್ದೇವೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳುದು. ಮತ್ತು ಕಡಿಯುವಾಗ ಸಹ ಹಾಗೆ ಕಡಿಲಿಕ್ಕೆ ಅಷ್ಟು ಸುಲಭ ಅಂತಿಲ್ಲ. ಗಡಿ ಮಿಕ್ಸಿ ಸಹ ಅಷ್ಟು ನೀರು ಹಾಕದೆ ತೆಳು ಮಾಡಲಿಕ್ಕೆ ಸಾಗೋದಿಲ್ಲ. ತುಂಬ ದಪ್ಪ ಸಹ ಬೇಕು ಹಿಟ್ಟು. ಹಾಗೆ ಜಾಸ್ತಿ ನೀರು ಹಾಕಿದರೆ ತುಂಬ ತೆಳು ಆಗ್ತದೆ. ಮಿಕ್ಸಿ ಸಹ ನೀವು ಒಮ್ಮೆ ಆಫ್ ಆನ್ ಮಾಡಿಕೊಂಡು ಕರೆದುಕೊಳ್ಬೇಕಾಗ್ತದೆ. ಆದಷ್ಟು ಇದನ್ನು ಗ್ರೈಂಡರಲ್ಲಿ ಕಡಿಯೋದು ಒಳ್ಳೆಯದು. ಮಿಕ್ಸಿ ಫುಲ್ ಕೊಟ್ಟರೆ ಸರಿ ಕಡಿಲಿಕ್ಕೆ ಸದಕ್ಕೆ ತುಂಬ ಕಷ್ಟ ಆಗ್ತದೆ. ಇಲ್ಲಿ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಳ್ತಾ ಇದ್ದಾರೆ. ಇದು ಮತ್ತೆ ಹಿಟ್ಟಿಗೆ ಒಟ್ಟಿಗೆ ಸೇರಿಸಿಕೊಳ್ಳಿಕ್ಕೆ ಅಂತ ತುಂಡು ಮಾಡಿಕೊಂಡು ಇಟ್ಟುಕೊಳ್ತಾ ಇರೋದು. ಕಾಯಿಮೆಣಸು ಕೂಡ ಹಾಗೆ ಚಿಕ್ಕ ಚಿಕ್ಕ ತುಂಡು ಮಾಡ್ತಾ ಇದ್ದಾರೆ. ಮತ್ತೆ ಒಂದು ತುಂಡು ಶುಂಠಿ ಅಂತ ತಗೊಂಡಿದ್ದೇವೆ ಇಲ್ಲಿ. ಅದನ್ನು ಕೂಡ ಸಣ್ಣ ಸಣ್ಣ ತುಂಡು ಮಾಡಿ ಮತ್ತೆ ಹಿಟ್ಟಿಗೆ ಸೇರಿಸಿಕೊಳ್ಳಿಕ್ಕೆ. ಕರಿಬೇವಿಗೆ ಇಲ್ಲಿ ಕರಿಬೇವನ್ನು ಕೂಡ ಸಣ್ಣ ಸಣ್ಣ ತುಂಡು ಮಾಡ್ತಾ ಇದ್ದೇವೆ. ಇಲ್ಲಿ ಅಡಿಗೆ ಸೋಡವನ್ನು ಸೇರಿಸಿಕೊಳ್ತಾ ಇದ್ದಾರೆ ಹಿಟ್ಟಿಗೆ. ಹಾಗೆ ಆಗ ಕಟ್ ಮಾಡಿ ಇಟ್ಟುಕೊಂಡಂಥ ತೆಂಗಿನಕಾಯಿ, ಕಾಯಿಮೆಣಸು ಹಾಗೆ ಬೇವು ಸೊಪ್ಪು ಮತ್ತು ಶುಂಠಿಯನ್ನು ಸೇರಿಸಿಕೊಳ್ತಾ ಇದ್ದಾರೆ. ಹಿಟ್ಟನ್ನು ಚೆಂದ ಮಿಕ್ಸ್ ಮಾಡಿಕೊಂಡು ಸಾಧಾರಣ 2-3 ಗಂಟೆ ತೆಗೆದಿಟ್ಟುಕೊಳ್ಬೇಕು. ಎಣ್ಣೆ ಕಾದಿದೆ. ಈಗ ಸ್ವಲ್ಪವೇ ಹಿಟ್ಟನ್ನು ಕೈಯಲ್ಲಿ ತೆಕ್ಕೊಂಡು ಚಿಕ್ಕ ತೂತು ಮಾಡಿಕೊಂಡು ವಡೆಯನ್ನು ಎಣ್ಣೆಗೆ ಬಿಟ್ಟರೆ ಆಯಿತು. ನೋಡಿ ಇಲ್ಲಿ ವಡೆ ಫ್ರೈ ಆಗ್ತಾ ಉಂಟು. ಕರೆಂಟ್ ಹೋಗಿದೆ. ಹಾಗೆ ಹೀಗೆ ತೂತು ಬರುವಾಗೆ ವಡೆಯನ್ನು ರೆಡಿ ಮಾಡಿಕೊಳ್ಬೇಕು. ಹಾಗೆ ಸಾಧಾರಣ ಗೋಲ್ಡನ್ ಬ್ರೌನ್ ಕಲರ್ ಬರುವಾಗ ವಡೆಯನ್ನು ತೆಗೆದು ಸೈಡಲ್ಲಿ ಪೇಪರಲ್ಲಿ ಹಾಕಿಕೊಂಡ್ರೆ ಆಯಿತು. ಸೊ ನೋಡ್ಬೋದು ಉದ್ದಿನ ವಡೆ ಹೇಗೆ ಆಗಿದೆ ಅಂತೇಳಿ. ಸೊ ಈಗ ಉದ್ದಿನ ವಡೆ ನನ್ನ ಕೈಯಲ್ಲಿ ಉಂಟು. ಇದು ಹಾಗೆ ಕಾಯಿ ಚಟ್ನಿ ಕೂಡ ಇಟ್ಕೊಂಡಿದ್ದೇನೆ. ಉದ್ದಿನ ವಡೆ ನೋಡ್ಬೋದು, ಒಳ್ಳೆ ರೌಂಡ್ ಆಗಿದೆ ಉದ್ದಿನ ವಡೆ. ಈಗ ಉದ್ದಿನ ವಡೆ ಹೇಗೆ ಉಂಟು ಅಂತೇಳಿ ಟ್ರೈ ಮಾಡುವ. ಚಟ್ನಿ ಒಟ್ಟಿಗೆ, ಕಾಯಿ ಚಟ್ನಿ ಒಟ್ಟಿಗೆ ಹಾಕಿ ಭಾರಿ ಲಾಯಕ್ ಆಗಿದೆ ಉದ್ದಿನ ವಡೆ. ಹಾಗೆ ಇದು ಚಟ್ನಿ ಒಟ್ಟಿಗೆ ತಿಂತ ಇದ್ರೆ ಭಾರಿ ಲಾಯಕ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಸರ್ತಿ ಮೊಸರು ವಡೆ ಮತ್ತು ಸಾಂಬಾರು ಡಿಪ್ ಮಾಡಬೇಕು ಅಂತ ಉಂಟು ವಡೆಯದ್ದು. ಅಂದರೆ ನೆಕ್ಸ್ಟ್ ಟೈಮ್ ನೋಡುವ. ಈಗ ಸದ್ಯಕ್ಕೆ ಮಾತ್ರ
ವಡೆ ಸೂಪರ್ ಆಗಿದೆ, ನಿಜವಾಗಿ ಕೂಡ ಸಕ್ಕತ್ತಾಗಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನೊಂದು ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.